ಅಂತ ಮಾತನ್ನ ಮಕ್ಕಳು ಹೇಳ್ತಾರೆ ಅಂದ್ರೆ ಇವತ್ತು ನೀವು ಕೂಡ ಈ ದೇಶಕ್ಕಾಗಿ ಏನ್ ಮಾಡ್ಬೇಕು? ಸತ್ಯವಂತರಾಗಿ ಬಾಳ್ಬೇಕು. ಸತ್ಯವಂತರಾಗಿ ಬಾಳ್ಬೇಕು. ಓದೋದು ಒಂದು ಭಾಗ, ಆದ್ರೆ ಪ್ರಾಮಾಣಿಕತೆ ಅನ್ನೋದಿದೆಯಲ್ಲ, ಸತ್ಯ ಅನ್ನೋದಿದೆಯಲ್ಲ, ಅದು ಯಾವತ್ತು ನಮ್ಮ ಜೊತೆ ಇದ್ರೆ ನಾವು ಯಾರ ಮುಂದೆ ಹೋದ್ರೂ ಕೂಡ ತಲೆ ತಗ್ಸಿ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ನಮ್ಗೆ ಬರೋದಿಲ್ಲ. ನಾವು ಅಪ್ರಾಮಾಣಿಕರಾದ್ರೆ ಎಲ್ಲರೂ ಹೇಳಿದಂಗೆ ಅವ್ರು ಹಾಕಿದಂತ ಕಾಸಿಗೆ ಭಿಕ್ಷೆಯಾಗಿ ನಾವು ಜೀವನವನ್ನ ಮಾಡಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು? ಸತ್ಯವಂತರಾಗಿ ಬಾಳ್ಬೇಕು, ಸತ್ಯವಂತರಾಗಿ ಇರಬೇಕು. ಏನೇ ತಪ್ಪುಗಳು ಎಲ್ಲೇ ನಡೀತಾ ಇದ್ರು ಅದನ್ನ ನಾವು ಧೈರ್ಯವಾಗಿ ಕೇಳಬೇಕು, ಅದನ್ನ ಎದುರಿಸ್ಬೇಕು. ಅವಾಗ ಮಾತ್ರ ತಾನೇ ನೀವು ನಾಯಕರಾಗಿ ಬೆಳೆಯೋದು ಅಲ್ವಾ? ಯಾಕೆ ನನಗೆ ಹೊಡಿತಿದ್ದೀರಾ? ನಿಮ್ಮ ಟೀಚರ್ ಹೊಡೆದ್ರೆ ಯಾಕೆ ಹೊಡಿತಿದ್ದೀರಾ ಅಂತ ಕೇಳ್ಬೋದಾ? ಯಾವಾಗ ಕೇಳ್ಬೋದು ಅಂದ್ರೆ ನೀವು ತಪ್ಪು ಮಾಡದೇ ಇರ್ಬೇಕಾದ್ರೆ ಕೇಳ್ಬೋದು. ನೀವು ತಪ್ಪು ಮಾಡಿದಾಗ ಕೇಳಲಿಕ್ಕಾಗತ್ತಾ? ಇಂಥ ಒಂದು ಸತ್ಯವಂತರಾಗಿ ಅಂದಿನ ದಿನಗಳಲ್ಲಿ ರಾಜ ಮಕ್ಕಳನ್ನ ಸಾಕಿದ್ರು ಅಂತ. ಹಿಂದೆ ಏನ್ ಮಾಡ್ತಾ ಇದ್ರು? ತಾಯಂದಿರು ಮಗುವಿಗೆ ಹಾಲು ಉಣಿಸ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಜೀವನದ ಅರ್ಥವನ್ನ ತಿಳಿಸ್ತಾ ಇದ್ರು. ಹಾಲು ಉಣಿಸ್ತಾ ಹೇಳ್ತಾ ಇದ್ರು, ಕೆರೆ ಕಟ್ಟೆಗಳನ್ನ ಕಟ್ಟಿಸು, ಕೆರೆ ಬಾವಿಗಳನ್ನ ತೋಡಿಸು, ಮಂದಿರಗಳನ್ನ ಕಟ್ಟಿಸು, ಶಾಲೆಗಳನ್ನ ಕಟ್ಟಿಸು ಅಂತ. ಇವತ್ ನಾವು ನಮ್ಮ ಮಕ್ಕಳನ್ನ ಮಡ್ಲಲ್ಲಿ ಇಟ್ಕೊಂಡು ಏನ್ ಹೇಳ್ಕೊಡ್ತಾ ಇದ್ದೀವಿ? ಏನ್ ಹೇಳ್ಕೊಡ್ತಿದ್ದೀವಿ? ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ವಿದ್ಯಾವಂತ ಆಗು. ಅದಷ್ಟಕ್ಕೆ ನಿಂತೋಗಿ ಎಲ್ಲೋ ಬೆರಳೆಣಿಕೆ ಎಷ್ಟು ಜನ. ಅಂತ ಸಮಾಜ ಸೇವಕರು ನೀವಾಗಬೇಕು, ಸಮಾಜ ಭಕ್ಷಕರು ನೀವಾಗಬಾರ್ದು. ಹಾಗೆ ನಾನು ಕೊನೆಯದಾಗಿ ವಾಜಪೇಯಿ ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸರ್ವಪಾಳಿ ರಾಧಾಕೃಷ್ಣನ್ ಸರ್ ಅವರು ರಾಷ್ಟ್ರಪತಿ ಆಗಿದ್ದಾಗ ಇಡೀ ಶಿಕ್ಷಕರೆಲ್ಲರೂ ಹಬ್ಬವನ್ನ ಆಚರಿಸಿದ್ರಂತೆ. ಯಾಕೆ ಹೇಳಿ? ಅವರೊಬ್ರು ಶಿಕ್ಷಕರಾಗಿದ್ದು ರಾಷ್ಟ್ರಪತಿ ಅಂತ ಉನ್ನತ ಸ್ಥಾನವನ್ನ ಏನ್ ಮಾಡಿದ್ರು? ಅಲಂಕರಿಸಿದ್ರು. ರಾಷ್ಟ್ರಪತಿ ಅಂದ್ರೆ ಗೊತ್ತಾ ಏನು? ಈ ದೇಶದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ. ವೆರಿ ಗುಡ್. ಯಾರು ಹೇಳಿ? ರಾಷ್ಟ್ರಪತಿ ದೇಶದ ಮೊದಲ ಪ್ರಜೆ ಅಂತವರು. ಒಬ್ಬ ಶಿಕ್ಷಕ ಮೊದಲ ಪ್ರಜೆಯಾಗಿ ರಾಷ್ಟ್ರಪತಿ ಅಧಿಕಾರವನ್ನು ಸ್ವೀಕರಿಸಿದಾಗ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಕೂಡ ಸಂಭ್ರಮಾಚರಣೆಯನ್ನ ಹಬ್ಬದ ರೀತಿಯಲ್ಲಿ ಆಚರಿಸಿದ್ರಂತೆ. ಆಗ ಒಬ್ರು ದಾರ್ಶನಿಕರು ಹೇಳ್ತಾರಂತೆ, ಒಬ್ಬ ಶಿಕ್ಷಕನನ್ನ ತಯಾರು ಮಾಡಿದ್ದು ಒಬ್ಬ ರಾಷ್ಟ್ರಪತಿಯನ್ನ ತಯಾರು ಮಾಡಿದ್ದು ಯಾರು? ಒಬ್ಬ ಶಿಕ್ಷಕ. ವೆರಿ ಗುಡ್. ಯಾರು ರಾಷ್ಟ್ರಪತಿ ಆಗ್ಲಿಕ್ಕೆ ಅವರನ್ನ ತಿದ್ದಿ ಬೆಳೆಸಿ ಅವರಿಗೆ ನಾಲೆಡ್ಜ್ ಅನ್ನ ಕೊಟ್ಟು ಅವರು ಉನ್ನತ ಮಟ್ಟದ ಶಿಕ್ಷಕರು. ಅಂತ ಶಿಕ್ಷಕ ವೃತ್ತಿಯಲ್ಲಿ ಇದ್ದು ರಾಷ್ಟ್ರಪತಿ ಆಗೋದೇನು ದೊಡ್ಡ ಮಹಾ ಸಾಧನೆ ಅಲ್ಲ. ಆದರೆ ಒಬ್ಬ ರಾಷ್ಟ್ರಪತಿ ಶಿಕ್ಷಕನಾಗ್ತಾನಲ್ಲ, ಅವತ್ತು ಈ ದೇಶ ಉದ್ಧಾರ ಆಗತ್ತೆ, ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಅವತ್ತು ಈ ದೇಶ ಸ್ವತಂತ್ರರಾಗಿ ಹೆಮ್ಮೆಯಿಂದ ನಾವೆಲ್ಲರೂ ಬದುಕ್ತೀವಿ ಅಂತ ಯಾರು ಹೇಳ್ತಾರೆ? ಒಬ್ಬ ದಾರ್ಶನಿಕರು ಹೇಳ್ತಾರೆ. ಅದೇ ರೀತಿ ನಡ್ಕೊಂಡಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ವೇದಿಕೆಯಲ್ಲಿ ನಾವು ಸ್ಮರಿಸಲಿಲ್ಲ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡಿದ್ದೆ ವೇಸ್ಟ್ ಆಗ್ಬಿಡುತ್ತೆ. ರಾಷ್ಟ್ರಪತಿಯಾಗಿ, ಉನ್ನತ ಅಧಿಕಾರಿಗಳಾಗಿ, ವಿಜ್ಞಾನಿಯಾಗಿ, ಸೈಂಟಿಸ್ಟ್ ಆಗಿ ನಮ್ಮ ಒಂದು ಎಲ್ಲ ರಂಗದಲ್ಲಿ ಕೆಲಸವನ್ನ ಮಾಡಿ ನಮ್ಮ ದೇಶವನ್ನ ಉತ್ತುಂಗಕ್ಕೆ ಕರ್ಕೊಂಡು ಹೋದಂತ ಒಬ್ಬ ಮಹಾನ್ ಪುರುಷ ಯಾರು ಅಂತ ಹೇಳ್ಬೋದಾ? ಅಬ್ದುಲ್ ಕಲಾಂ ಜಿ ಅವರು ರಾಷ್ಟ್ರಪತಿ ಆದ ನಂತರ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಒಬ್ಬ ಶಿಕ್ಷಕ ವೃತ್ತಿಯಾಗಿ ನಾನು ಶಿಕ್ಷಕ ವೃತ್ತಿಯಲ್ಲಿ ನನ್ನ ಜೀವನವನ್ನ ಇನ್ನು ಮುಂದೆ ಉಳಿದ ಜೀವನವನ್ನ ನಾನು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡು ನನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಮುಡುಪಾಗಿಡ್ತೀನಿ ಅಂತ ಹೇಳಿದ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಯಾರು? ಅಬ್ದುಲ್ ಕಲಾಂ ರವರು. ಹಾಗೆ ಅವರು ಇಂಥ ವೇದಿಕೆಯಲ್ಲಿ ಅವರು ಸ್ಪೀಚ್ ಅನ್ನ ಮಾಡ್ತಾ ಮಕ್ಕಳಿಗೆ ಅವ್ರ ನಾಲೆಡ್ಜ್ ಅನ್ನ ತಿಳಿಸ್ತಾನೆ ಅವರು ಪ್ರಾಣ ತ್ಯಾಗವನ್ನ ಈ ದೇಶಕ್ಕಾಗಿ ಮಾಡಿದ್ರು. ಅವ್ರಿಗೋಸ್ಕರ ಯಾವತ್ತೂ ಕೂಡ ಬದುಕಲಿಲ್ಲ. ಹಾಗಿದ್ರೆ ಸ್ವತಂತ್ರ ಅಂದ್ರೆ ಏನು? ಇದೊಂದು ಚಿಕ್ಕ ಕಥೆಯ ಮೂಲಕ ನನ್ನ ಭಾಷಣ ಮುಗಿಸ್ತೇನೆ. ಒಂದು ಹಿಂದೆ ಹೋರಾಟಗಾರರು ಕಾಶ್ಮೀರಕ್ಕೆ ಅಂದ್ರೆ ಕಾಶ್ಮೀರದ ಕಡೆ ಹೋಗಿರ್ಬೇಕಾದ್ರೆ ಒಬ್ಬ ಯೋಧ ತಪ್ಪಿಸ್ಕೊಂಡು
ಒಬ್ಳು ಹೆಣ್ಮಕ್ಳ ಹತ್ರ ಹೋಗಿ ಸಹಾಯ ಕೇಳ್ತಾರಂತೆ. ನಾನು ಒಬ್ಬ ದೇಶಭಕ್ತ, ಹೋರಾಟದಲ್ಲಿ ನಾನು ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದೇನೆ, ನನಗೆ ಈ ದಿನ ಆಶ್ರಯ ಕೊಡೋಕ್ಕಾಗತ್ತಾ ಅಮ್ಮ ಅಂತ ಕೇಳ್ತಾನಂತೆ. ಆಕೆ ಬನ್ನಿ ನಿಮಗೆ ನಾನು ಆಶ್ರಯ ಕೊಡ್ತೀನಿ ಅಂತ ಹೇಳಿ ಆಕೆ ಅವ್ರಿಗೆ ಪೋಷಣೆ ಮಾಡಿ ಊಟ ಉಪಚಾರ ಮಾಡಿ ಎಲ್ಲವನ್ನ ಮಾಡುತ್ತಂತೆ. ಗೋಚರದಲ್ಲಿರ್ತಕ್ಕಂಥ ಒಂದು ಗಿಳಿ ಹೇಳ್ತಾ ಇದ್ದಂತೆ, ಕೇಳಿಸ್ಕೊಳ್ತಿದ್ದೀರಾ? ಅದೇನ್ ಹೇಳ್ತಿತ್ತಂತೆ ಗೊತ್ತಾ? ಸ್ವಾತಂತ್ರ್ಯ 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 ಅಂತ ಬಡ್ಕೊಳ್ತಿತ್ತಂತೆ. ಇವ್ರಿಗೆ ಹೊಟ್ಟೆ ಉರಿತು, ಯಾಕೆ ಅಂದ್ರೆ ಇವನು ಹೋರಾಟಗಾರ. ಹಾಗಾಗಿ ಹೋಗಿ ಆ ಒಂದು ಏನನ್ನ ಪಂಜರದಲ್ಲಿರ್ತಕ್ಕಂಥ ಗಿಳಿಯನ್ನ ತೆಗೆದು ಆಚೆಗಡೆ ಬಿಡ್ತಾನಂತೆ. ನೈಟು ಆಚೆಗಡೆ ಬಿಟ್ಟು ಮನೆಗೆ ಬಂದು ಮಲಗ್ತಾರಂತೆ. ಬೆಳಿಗ್ಗೆ ಆದ ತಕ್ಷಣ ಎಚ್ಚರ ಆಗತ್ತೆ, ಮತ್ತೆ ಅದು ಸ್ವಾತಂತ್ರ್ಯ 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 ಅಂತ ಹೇಳ್ತಾನೆ ಇರ್ತಂತೆ. ಆಗ ಇವರು ಹೋಗ್ಬಿಟ್ಟು ಅದನ್ನ ಮಾತಾಡಿಸಿ ಕೇಳಿದ್ರಂತೆ, ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ರಾತ್ರಿ ಹೇಳಿದೆ, ಇವತ್ತು ನಿನ್ನನ್ನ ಆ ಒಂದು ಬುಟ್ಟಿಯಿಂದ ಆಚೆ ಹಾಕಿದ್ದೀನಿ, ಒಂದು ಪಂಜರದಿಂದ ಆಚೆ ಕಳಿಸಿದ್ದೆ, ಆ ಬಾಗ್ಲು ಓಪನ್ ಆಗೇ ಇದೆ, ನೀನ್ ಮಾತ್ರ ಮತ್ತೆ ಬಂದು ಅಲ್ಲೇ ಕೂತ್ಕೊಂಡು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತಿದ್ಯಲ್ಲ ಅಂತ ಕೇಳ್ತಂತೆ. ಆಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಆ ಗಿಣಿಗೆ ಸ್ವಾತಂತ್ರ್ಯ ಕೊಟ್ಟರು ಕೂಡ ಅದ್ರ ಸದುಪಯೋಗ ಪಡಿಸ್ಕೊಂಡು ಅದು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿನೂ ಕೂಡ ಅದೇ ರೀತಿ ಇದೆ. ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಿಮ್ಗೆ ಓದ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಆದ್ರೂ ನೀವು ಅದನ್ನ ಬಳಸ್ಕೊಳ್ತಿದ್ದೀರಾ? ಬಳಸ್ಕೊಳ್ತಾ ಇದ್ದೀರಾ? ಕೇಳಿಸ್ತಿದ್ಯಾ ಸ್ಟೋರಿ? ನಿಮ್ಗೆ ಓದ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅದನ್ನ ನೀವು ಬಳಸ್ಕೊಳ್ತಿದ್ದೀರಾ? ಆ ಗಿಣಿನೂ ಕೂಡ ಹಾಗೆ ಪಂಜರದಲ್ಲಿ ಇವಾಗ ನಿಮ್ ಟೀಚರ್ ನಿಮ್ಮನ್ನೆಲ್ಲ ಸ್ಟ್ರಿಕ್ಟ್ ಮಾಡ್ತಿದಾರಲ್ವಾ, ಹಾಗೆ ಆ ಗಿಳಿ ಕೂಡ ಪಂಜರದಲ್ಲಿ ಇತ್ತು, ಅದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತಿತ್ತು. ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಅದು ಆಚೆ ಹೋದ್ರೆ ಶತ್ರು ಪಕ್ಷಿಗಳು ಪ್ರಾಣಿಗಳು ಅದನ್ನ ಹಿಡಿದು ತಿನ್ನುತ್ತೆ. ಹಾಗೆ ಅದ್ರ ಆಹಾರವನ್ನು ಕೂಡ ಅದೇ ಉತ್ಪಾದಿಸ್ಕೊಳ್ಬೇಕಾಗತ್ತೆ ಆಗತ್ತೆ. ಅದು ಎರಡು ಆಗದೆ ಇರುವಂತ ವ್ಯಕ್ತಿಗೆ ಯಾವುದೇ ಸ್ವಾತಂತ್ರ್ಯ ಬಂದ್ರೂ ಕೂಡ ಅವನು ಸ್ವತಂತ್ರನಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸ್ವಾತಂತ್ರ್ಯ ನಮಗೆ ಬೇಕು ಅಂದ್ರೆ ನಮ್ಮ ಗುರಿಯನ್ನ, ನಮ್ಮ ಒಂದು ಧ್ಯೇಯವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಧ್ಯೇಯ ಗುರಿ ಸಾಧನೆಗಾಗಿ ನಾವು ಮುನ್ನಡೆದಾಗ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಒಂದರವರಿಗೂ ಕೂಡ ವಂದಿಸುತ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ, ಮುಂದಿನ ಪ್ರಜೆಗಳಾಗಿ ದೇಶವನ್ನು ಆಳುವಂತ ನಮ್ಮೆಲ್ಲರ ನೆಚ್ಚಿನ ಪುಟಾಣಿ ಮಕ್ಕಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.